ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರಿಗೂ ಅತ್ಯಂತ ಪ್ರಮುಖವಾದ ಸಂತಸದ ಹಾಗೂ ಅಗತ್ಯವಾಗಿ ತಿಳಿದುಕೊಳ್ಳಬೇಕಾದ ಸುದ್ದಿಯೊಂದು ಬಂದಿದೆ. ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ 3 ಕಂತುಗಳ ಬಾಕಿ ಹಣ ಅಂದರೆ ಒಟ್ಟು 6,000 ರೂಪಾಯಿಗಳನ್ನು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಆದರೆ ಇದರ ಜೊತೆಗೆ ಸರ್ಕಾರವು ಕೆಲವು ಅತ್ಯಂತ ಕಟ್ಟುನಿಟ್ಟಿನ ಹೊಸ ನಿಯಮಗಳು, ಕಡ್ಡಾಯ ದಾಖಲಾತಿಗಳ ಲಿಂಕಿಂಗ್ ಹಾಗೂ ಮನೆ ಬಾಗಿಲಿನ ಮರುಪರಿಶೀಲನೆ ಪ್ರಕ್ರಿಯೆಯನ್ನು ಜಾರಿಗೆ ತಂದಿದೆ. ಈ ಎಲ್ಲ ಮಾಹಿತಿಯನ್ನು ಇಂದು ನಾವು ಪ್ರತಿಯೊಂದು ಹಂತದಲ್ಲೂ ಅತ್ಯಂತ ಸಮಗ್ರವಾಗಿ, ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ರಾಜ್ಯದ 26 ಜಿಲ್ಲೆಗಳ ಅರ್ಹ ಮಹಿಳೆಯರ ಖಾತೆಗೆ ಈ ಹಣ ಹಂತ ಹಂತವಾಗಿ ತಲುಪುತ್ತಿದೆ. ನೀವು ಈ ಹಣವನ್ನು ಪಡೆಯಬೇಕಾದರೆ ನಿಮ್ಮ ಗೃಹಲಕ್ಷ್ಮಿ ಖಾತೆಗೆ ವೋಟರ್ ಐಡಿ ಕಾರ್ಡ್ ಅಂದರೆ ಮತದಾರರ ಗುರುತಿನ ಚೀಟಿ ಕಡ್ಡಾಯವಾಗಿ ಲಿಂಕ್ ಮಾಡಿಸಬೇಕಾಗಿದೆ. ಈ ಲಿಂಕಿಂಗ್ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಮೊಬೈಲ್ ಆ್ಯಪ್ ಮೂಲಕ ನೀವು ಇದನ್ನು ಹೇಗೆ ಪೂರ್ಣಗೊಳಿಸಬಹುದು? ಮನೆ ಬಾಗಿಲಿಗೆ ಬರುವ ಅಧಿಕಾರಿಗಳಿಗೆ ಯಾವೆಲ್ಲ ದಾಖಲೆಗಳನ್ನು ನೀಡಬೇಕು? ಯಾರ ಖಾತೆಗೆ ಹಣ ಜಮೆಯಾಗುತ್ತದೆ ಮತ್ತು ಯಾರ ಹೆಸರು ಪಟ್ಟಿಯಿಂದ ರದ್ದಾಗಿದೆ ಎಂಬುದರ ಸಂಪೂರ್ಣ ವಿವರವನ್ನು ನಾವು ನಿಖರವಾಗಿ ಗ್ರಹಿಸಬೇಕಾಗಿದೆ. ಮೊದಲನೆಯದಾಗಿ, ಸರ್ಕಾರವು ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಬದಲಾವಣೆ ಮತ್ತು ಕಟ್ಟುನಿಟ್ಟಿನ ನಿಯಮಗಳನ್ನು ಏಕೆ ಜಾರಿಗೆ ತಂದಿದೆ ಎಂಬುದನ್ನು ಪ್ರತಿಯೊಬ್ಬರು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸರ್ಕಾರದ ಉನ್ನತಾಧಿಕಾರಿಗಳ ನಡುವೆ ನಡೆದ ಪ್ರಮುಖ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ದುರುಪಯೋಗವಾಗುತ್ತಿರುವ ಬಗ್ಗೆ ಹಾಗೂ ಹಲವು ತಾಂತ್ರಿಕ ದೋಷಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಈ ಪರಿಶೀಲನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶವೆಂದರೆ, ರಾಜ್ಯದಲ್ಲಿ ಸುಮಾರು 6 ರಿಂದ 7 ಲಕ್ಷಕ್ಕೂ ಅಧಿಕ ಮಹಿಳೆಯರ ಬಳಿ ಅಧಿಕೃತ ಮತದಾರರ ಗುರುತಿನ ಚೀಟಿ ಅಂದರೆ ವೋಟರ್ ಐಡಿ ಇಲ್ಲದಿದ್ದರೂ ಅವರು ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದರು. ಇನ್ನು ಕೆಲವರು ಕರ್ನಾಟಕದ ಹೊರ ರಾಜ್ಯಗಳಲ್ಲಿ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದು ಅಲ್ಲಿನ ಖಾತೆಗಳ ವಿವರ ನೀಡಿ ಹಣ ಪಡೆಯುತ್ತಿದ್ದರು. ಅಷ್ಟೇ ಅಲ್ಲದೆ ದುರದೃಷ್ಟವಶಾತ್ ಮರಣ ಹೊಂದಿದ ಫಲಾನುಭವಿಗಳ ಹೆಸರಿನಲ್ಲಿಯೂ ಹಣ ಜಮೆಯಾಗುತ್ತಿತ್ತು. ಅದನ್ನು ಕುಟುಂಬದವರು ATM ಅಥವಾ ಆನ್ಲೈನ್ ಮೂಲಕ ಡ್ರಾ ಮಾಡಿಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ. ಇಂತಹ ಅನರ್ಹ ಪ್ರಕರಣಗಳನ್ನು ಸಂಪೂರ್ಣವಾಗಿ ತಡೆಯಲು ಮತ್ತು ಕೇವಲ ಕರ್ನಾಟಕದ ನೈಜ ಅರ್ಹ ನಾಗರಿಕರಿಗೆ ಮಾತ್ರವೇ ಸರ್ಕಾರದ ಈ ಮಾಸಿಕ 2,000 ರೂಪಾಯಿಗಳ ಸಹಾಯಧನ ತಲುಪಬೇಕು ಎಂಬ ಉದ್ದೇಶದಿಂದ ಸರ್ಕಾರವು ಇಡೀ ವ್ಯವಸ್ಥೆಯನ್ನು ಪುನಃ ಪರಿಶೀಲನೆಗೆ ಒಳಪಡಿಸುತ್ತಿದೆ. ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಆಗುತ್ತಿದ್ದ ಕೋಟ್ಯಾಂತರ ರೂಪಾಯಿ ನಷ್ಟ ತಡೆಯಲ್ಪಡುತ್ತದೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ನೇರ ನಗದು ವರ್ಗಾವಣೆ ಮೂಲಕ ಹಣ ತಲುಪಲು ಸಾಧ್ಯವಾಗುತ್ತದೆ. ಸರ್ಕಾರವು ಇಲ್ಲಿಯವರೆಗೆ ನಷ್ಟವಾಗಿರುವ ಅನುದಾನವನ್ನು ತಡೆದು ನಿಜವಾಗಿಯೂ ಕಷ್ಟದಲ್ಲಿರುವ ಮತ್ತು ಯೋಜನೆಗೆ ಸೂಕ್ತವಾಗಿ ಅರ್ಹರಾಗಿರುವ ಕುಟುಂಬಗಳಿಗೆ ಈ ಸೌಲಭ್ಯವನ್ನು ಸರಿಯಾದ ರೀತಿಯಲ್ಲಿ ತಲುಪಿಸಲು ಬದ್ಧವಾಗಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಬಹುದು. ಬೆಂಗಳೂರು ಸೇರಿ ದೇಶಾದ್ಯಂತ ಚಿನ್ನದ ಬೆಲೆಯಲ್ಲಿ ಸತತ 2ನೇ ದಿನವೂ ಕುಸಿತ. ಬೆಂಗಳೂರು ಸೇರಿದಂತೆ ದೇಶದ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೆಲೆ ಇಳಿಮುಖವಾಗಿದೆ. ಇಂದು ಬುಧವಾರ ಜುಲೈ 29 ಸತತ 2ನೇ ದಿನವೂ ಚಿನ್ನದ ಮೌಲ್ಯದ ಕುಸಿತ ಕಂಡಿದೆ. ಗ್ರಾಹಕರಿಗೆ ಶ್ರಾವಣಕ್ಕೂ ಮುನ್ನವೇ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಬಂಗಾರದ ಜೊತೆಗೆ ಬೆಳ್ಳಿಯ ದರದ ಬದಲಾವಣೆ. ಇಂದಿನ ನಗರವಾರು ಚಿನ್ನದ ಬೆಲೆ ಮಾಹಿತಿ ಇಲ್ಲಿದೆ. MCX ಮಾರುಕಟ್ಟೆ ಸೇರಿದಂತೆ ಜಾಗತಿಕವಾಗಿ ಚಿನ್ನಕ್ಕೆ ಬೇಡಿಕೆ ಮೊದಲಿನಷ್ಟಿಲ್ಲ ಎನ್ನಲಾಗಿದೆ. ಹೂಡಿಕೆ ಮಾಡಿದರೆ ನಷ್ಟ ಎಂಬ ಭಾವನೆ ಹೂಡಿಕೆದಾರರಲ್ಲಿ ಮೂಡಿದೆ. ಗ್ರಾಹಕರು ಖರೀದಿಸಲು ಬಂಗಾರದ ದರವು ಕೈಗೆಟುಕುವ ಮಟ್ಟ ಮೀರಿ ಹೆಚ್ಚಾಗಿದೆ. ಈ ಹಿಂದೆ 1 ಲಕ್ಷ ರೂಪಾಯಿ ಒಳಗಿದ್ದ ಚಿನ್ನವು ಇದೇ 2026ರ ಫೆಬ್ರವರಿ ಹೊತ್ತಿಗೆ ಅತ್ಯಧಿಕ ಗರಿಷ್ಠ ಮಟ್ಟ ತಲುಪಿತು. ಅಲ್ಲಿಂದ ನಿರಂತರವಾಗಿ ಇಳಿಕೆಯಾಗಲು ಶುರುವಾಯಿತು. ಕುಸಿದ ಬಂಗಾರದ ಬೆಲೆ ಇಂದು ಎಷ್ಟಿದೆ? ಇಂದು 22 ಕ್ಯಾರೆಟ್ ಚಿನ್ನದ 1 ಗ್ರಾಂ ದರವು 60 ರೂಪಾಯಿಯಂತೆ 10 ಗ್ರಾಂಗೆ 600 ರೂಪಾಯಿ ಕುಸಿದಿದ್ದು ಒಟ್ಟು ಬೆಲೆ 1,31,550 ರೂಪಾಯಿಗೆ ತಲುಪಿದೆ. 24 ಕ್ಯಾರೆಟ್ ಬಂಗಾರದ ಬೆಲೆ 1 ಗ್ರಾಂ ಬೆಲೆಯು 66 ರೂಪಾಯಿ ಇಳಿಕೆಯಾಗಿದ್ದು 10 ಗ್ರಾಂ ಚಿನ್ನಕ್ಕೆ 660 ರೂಪಾಯಿ ಇಳಿಕೆಯಾಗಿ ಅದರ ಒಟ್ಟು ದರವು 1,43,510 ರೂಪಾಯಿ ಮುಟ್ಟಿದೆ. ಅದೇ ರೀತಿ 18 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ
50 ರೂಪಾಯಿನಂತೆ 10 ಗ್ರಾಂಗೆ 500 ರೂಪಾಯಿ ಇಳಿಕೆಯಾಗುವ ಮೂಲಕ ಅದರ ಒಟ್ಟು ಬೆಲೆ 1,07,630 ರೂಪಾಯಿ ಮುಟ್ಟಿದೆ ಎಂದು ಮಾರುಕಟ್ಟೆ ಮೂಲಗಳು ತಿಳಿಸಿವೆ. ನಿನ್ನೆ ಮಂಗಳವಾರ 22 ಕ್ಯಾರೆಟ್ 10 ಗ್ರಾಂ ಚಿನ್ನಕ್ಕೆ 1,550 ರೂಪಾಯಿ ಹಾಗೂ 24 ಕ್ಯಾರೆಟ್ ಚಿನ್ನಕ್ಕೆ 1,720 ರೂಪಾಯಿ ಕುಸಿತ ಕಂಡಿತ್ತು. 1 ಕೆಜಿ ಬೆಳ್ಳಿಗೆ 2,35,000 ರೂಪಾಯಿ. ಇನ್ನು ಬೆಳ್ಳಿ ದರದಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆಯಾಗಿಲ್ಲ. ಜುಲೈ 25ರಂದು 1 ಕೆಜಿ ಬೆಳ್ಳಿಗೆ 5,000 ರೂಪಾಯಿ ಏರಿಕೆಯಾಗಿತ್ತು. ನಂತರ 2 ದಿನ 2,40,000 ರೂಪಾಯಿ ಮುಂದುವರಿದಿತ್ತು. ನಿನ್ನೆ ಜುಲೈ 28ರಂದು ಮಂಗಳವಾರ ಒಂದೇ ದಿನಕ್ಕೆ 5,000 ರೂಪಾಯಿ ಕುಸಿತ ಕಂಡಿದ್ದು 2,35,000 ರೂಪಾಯಿ ಇದೆ. ಅದೇ ಬೆಲೆಗೆ ಬೆಳ್ಳಿ ಬುಧವಾರವೂ ಸ್ಥಿರವಾಗಿದ್ದು ಯಥಾಸ್ಥಿತಿ ಕಾಯ್ದುಕೊಂಡಿದೆ.